ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣ. ಮುನಿರತ್ನ ಮನೆ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ವೈಯಾಲಿಕಾವಲ್ನಲ್ಲಿ ಇರುವಂತಹ ಮನೆ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. 3 ಕೇಸ್ಗಳ ಸಂಬಂಧ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಇವತ್ತು ಮನೆ, ಕಚೇರಿ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಪರಿಶೀಲನೆಯನ್ನು ನಡೆಸಲಾಗುತ್ತೆ. ಫೋರೆನ್ಸಿಕ್ ಟೀಮ್ ಜೊತೆಗೆ ಆಗಮಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪ್ರಕರಣ ಸಂಬಂಧ ದಾಖಲೆಗಳು, ಟೆಕ್ನಿಕಲ್ ಎವಿಡೆನ್ಸ್ಗಳ ಶೋಧವನ್ನು ಮಾಡಲಾಗ್ತಾ ಇದೆ. ಮುನಿರತ್ನ ಮೇಲೆ ಗಂಭೀರವಾದಂತಹ ಪ್ರಕರಣ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ನೆನೆಯೂ ಕೂಡ ಅನೇಕ ಕಡೆಗಳಲ್ಲಿ ಪರಿಶೀಲನೆಯನ್ನು ನಡೆಸಲಾಗಿತ್ತು. ಅವರಿಗೆ ಸಂಬಂಧಪಟ್ಟಂತ ಗೋದಾಮು ಸೇರಿದಂತೆ ಅನೇಕ ಕಡೆಯಲ್ಲಿ, ಅದಕ್ಕಿಂತ ಹಿಂದೆ ರೆಸಾರ್ಟ್ ಸೇರಿದಂತೆ ಬೇರೆ ಬೇರೆ ಕಡೆಯಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸಲಾಗಿತ್ತು. ಇವತ್ತು ಅವರ ನಿವಾಸ ಮತ್ತು ಅವರ ಕಚೇರಿ, ಈ ಎಲ್ಲ ಕಡೆಯಲ್ಲೂ ಕೂಡ ಇವತ್ತು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ವಿತ್ ಫೋರೆನ್ಸಿಕ್ ಟೀಮ್ ಅವ್ರ ಜೊತೆಗೆ ಬಂದು ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅನೇಕ ಟೆಕ್ನಿಕಲ್ ಎವಿಡೆನ್ಸ್ಗಳು ಬೇಕಾಗುತ್ತೆ ಈ ಪ್ರಕರಣದಲ್ಲಿ. ಯಾಕಂದರೆ ಸಂತ್ರಸ್ತೆ ಏನು ದೂರು ಕೊಟ್ಟಿದ್ದಾರೋ ಆ ದೂರಿನ ಅನ್ವಯವಾಗಿ ಕ್ಯಾಮ್ರಾ ಫಿಕ್ಸ್ ಮಾಡಿದರು, ನನ್ನ ಮೇಲೆ ಬೇಕು ಅಂತ ಒತ್ತಡ ಹೇರಿದರು, ಒಂದು ಗ್ಯಾಂಗ್ ಇತ್ತು, ಒಂದು ಟೀಮ್ ಇತ್ತು, ಸೊ ಈ ಥರ ಎಲ್ಲ ಹೇಳಿದರು. ಬೇರೆಯವರನ್ನು ಕೂಡ ಇದೇ ವಿಚಾರದಲ್ಲಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಈ ಪ್ರಕರಣದಲ್ಲೂ ಕೂಡ ತೀರಾ ಮುಖ್ಯ ಆಗುತ್ತೆ. ಹಾಗಾಗಿ ಅದೆಲ್ಲ ವಶಪಡಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶೋಧಕ್ಕೆ ಅಂತ ಇವತ್ತು ಬಂದಿದ್ದಾರೆ. 3 ಕೇಸ್ಗೆ ಸಂಬಂಧಪಟ್ಟಂತೆಯೇ ಇವತ್ತು ಮುನಿರತ್ನ ಅವರ ನಿವಾಸ ಮತ್ತು ಅವರ ಆಫೀಸ್ ಎರಡೂ ಕಡೆಯಲ್ಲೂ ಕೂಡ ಇವತ್ತು ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಕೆಲವು ವಸ್ತುಗಳನ್ನು ವಶಕ್ಕೆ ಪಡ್ಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ. ಯಾಕಂದರೆ ಆ ಸಂತ್ರಸ್ತ ಮಹಿಳೆ ಹೇಳಿರ್ತಾರೆ ಅಲ್ಲ, ಈ ಪ್ಲೇಸಸ್ಗಳಲ್ಲಿ ನನ್ನ ಮೇಲೆ ದೌರ್ಜನ್ಯ ಆಗಿದೆ ಅನ್ನುವಂಥದ್ದು. ಸೊ ಹಾಗಾಗಿ ಈ ಒಂದು ಸ್ಥಳ ಪರಿಶೀಲನೆಗೆ ಮತ್ತು ಶೋಧ ಕಾರ್ಯಕ್ಕೆ ಅಂತ ಅಧಿಕಾರಿಗಳು ಆಗಮಿಸಿರೋದು. ನೋಡಿ, ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಪ್ರಕರಣಗಳು ದಾಖಲಾಗಿದೆ. ಆ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಸ್ಥಳ ಮಜರನ್ನು ಮಾಡಿದ್ದಾರೆ, ಒಂದಷ್ಟು ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಮುನಿರತ್ನ ಅವರ ಕೆಲವು ಆಪ್ತರು ಏನು ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖಿಸಿದ್ರು ಅವರುಗಳನ್ನು ಕೂಡ ವಶಕ್ಕೆ ಪಡೆದು ತನಿಖೆಯನ್ನು ನಡೆಸಲಾಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಬಹಳ ಮುಖ್ಯವಾದಂಥ ಪಾತ್ರ ವಹಿಸುತ್ತೆ. ಆ ಕಾರಣಕ್ಕಾಗಿ ಇವತ್ತು ಅವರ ನಿವಾಸ ಮತ್ತು ಅವರ ಕಚೇರಿ ಇಲ್ಲಿ ಇವತ್ತು ಶೋಧವನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ಮುನಿರತ್ನಗೆ ಸಂಬಂಧಪಟ್ಟಂಥ ಗೋದಾಮು ಸೇರಿದಂತೆ ಬೇರೆ ಭಾಗಗಳಲ್ಲೂ ಕೂಡ ಇದೇ ರೀತಿಯಾಗಿ ದಾಳಿಯನ್ನು ಮಾಡಲಾಗಿತ್ತು. ಅಲ್ಲೂ ಕೂಡ ಕೆಲವೊಂದಷ್ಟು ವಸ್ತುಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇಲ್ಲಿವರೆಗೂ ತನಿಖೆ ಯಾವ ಹಂತದಲ್ಲಿದೆ, ಏನೆಲ್ಲ ಪ್ರಮುಖವಾದಂಥ ಮಾಹಿತಿ ಸಿಕ್ಕಿದೆ, ಮಹತ್ವವಾದಂಥ ದಾಖಲೆಗಳು ಏನಾದರೂ ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಎಸ್ಐಟಿ ಅಧಿಕಾರಿಗಳು ಮಾಹಿತಿಯನ್ನು ಬಿಟ್ಟುಕೊಡ್ತಾ ಇಲ್ಲ. ಆದರೆ ನಿರಂತರವಾದಂಥ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸಂತ್ರಸ್ತೆ ಕೊಟ್ಟಂಥ ದೂರಿನ ಅನ್ವಯ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಸೊ ಮುನಿರತ್ನ ಯಾವ ರೀತಿಯಾಗಿ ಇದರಿಂದ ಹೊರಗೆ ಬರ್ತಾರೆ, ಏನು ಎತ್ತ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾಕಂದರೆ ತನಿಖೆಯ ಸಂದರ್ಭದಲ್ಲಿ ಒಮ್ಮೆ ಆ ಸಂತ್ರಸ್ತ ಮಹಿಳೆ ಗೊತ್ತು ಅಂತ ಹೇಳಿದಂಥ ಮುನಿರತ್ನ ಅವರು, ನನಗೆ ಗೊತ್ತೇ ಇಲ್ಲ, ಆಕೆ ಯಾರು ಅನ್ನೋದೇ ಗೊತ್ತಿಲ್ಲ ಅಂತ ಹೇಳಿದರು. ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪಕ್ಕೆ ನನ್ನ ಹತ್ರನೇ ಕೋಟಿ ದುಡ್ಡಿದೆ, ನಾನು ಯಾಕೆ ಬ್ಲ್ಯಾಕ್ ಮೇಲ್ ಮಾಡಲಿ ಅಂತ ಕೂಡ ಹೇಳಿದರು.